ಕಲ್ಕೋಟೆ ಗದ್ಗೆ ಮಾರಮ್ಮ ದೇವಸ್ಥಾನ ವಿಶೇಷತೆ ಏನಂದ್ರೆ ಮುಂಚಿನಿಂದಲೂ ಇದು ಹುಟ್ಟಿನಿಂದಲೂ ಇದು ಕಲ್ಲು ಆಗಿ ಒಂದು ಚಿಕ್ಕದು ಒಂದು ಕಲ್ಲಾಗಿ ಅದು ಹಂಗೆ ಬೆಳೀತಾ ಬಂತು. ಜಸ್ಟ್ ಒಂದು ಕಲ್ಲಿತ್ತು. ಇದಕ್ಕೆ ಯಾರು ದೇವಸ್ಥಾನ ಪೂಜಾರಿಗಳು ಯಾರು ಅಷ್ಟಾಗಿ ಸಹಕರಿಸ್ತಿಲ್ಲ. ಈಗ ಯಜಮಾನರುಗಳು ಇವರು ಒಂದು ಸ್ವಲ್ಪ ಈಗ ಒಂದು ಜಸ್ಟ್ ಒಂದು 5-6 ವರ್ಷದಿಂದ ಯಜಮಾನರುಗಳು ಎಲ್ಲರೂ ಒಗ್ಗೂಡಿ ಈ ದೇವಸ್ಥಾನ ಎತ್ಕೊಂಡ್ಮೇಲೆ ಈಗ ಈ ನಮ್ಗೆ ಇದು ಒಂದು ಗ್ರಾಮಸ್ಥರು ಎಲ್ಲ ಎತ್ಕೊಂಡಾದ್ಮೇಲೆ ಈಗ ಈ ದೇವಸ್ಥಾನದ ಪೂಜೆಯನ್ನು ಮತ್ತೆ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಊರಿನ ಗೌಡರುಗಳು ಮತ್ತೆ ಉಪ್ಪಾರ್ತಾಳವರು ಕೈವಾಡಸ್ತರುಗಳು ಎಲ್ಲರೂ ಸೇರ್ಕೊಂಡು ಎಲ್ಲ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಆಗ್ತಾ ಇದೆ. ಅದೇ ತರನ ಪ್ರತಿ ವರ್ಷನೂ ಅವಾಗ ಹಿಂದಿನ ಕಾಲದಿಂದಲೂ ಕೂಡ ಸೇಮ್ ಆಷಾಢದಲ್ಲಿ ಏನು ಮಾರಮ್ಮ ದುರ್ಗಮ್ಮ ಮಾಡ್ತಾರೆ, ಆ ಮಾರಮ್ಮ ದುರ್ಗಮ್ಮ ಇದೇ ಕಲ್ಕೋಟೆ ಗ್ರಾಮದ ಎಲ್ಲಾ ಜನಾಂಗನೂ ಸೇರಿ ಇಲ್ಲಿ ಮೂರ್ತಿ ಉತ್ಸವ ನಡೆಯುತ್ತೆ. ಕೋಟೆ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಮಾರಮ್ಮ ದೇವಿಯ ಒಂದು ಆರತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಆರತಿ ಮಹೋತ್ಸವ ವಿಜೃಂಭಣೆಯಿಂದ ಎಲ್ಲ ಮನೆಯಿಂದಲೂ ಕೂಡ ಆರತಿ ಆಚರಣೆ ಮಾಡೋದ್ರ ಮುಖಾಂತರ ಸಲ್ಲಿಸೋದ್ರ ಮುಖಾಂತರ, ಜೊತೆಗೆ ಭಕ್ತಾದಿಗಳೇನಿದ್ದಾರೆ ಗ್ರಾಮಸ್ಥರು ತಮಗೆ ಹರಕೆ ಹೊತ್ತಿರುವಂಥ ಬಲಿಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ತಾಯಿಯ ಒಂದು ಆಚರಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಕೂಡ ಗ್ರಾಮದ ಪರವಾಗಿ ಅವರೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾರೆ. ಊರು ಹುಟ್ಟಿದಾಗಿಂದಲೂ ಈ ಅಮ್ಮ ಉತ್ಪತ್ತಿ ಆಗೈತಿ. ಅವತ್ತಿನಿಂದಲೂ ವಿಶೇಷವಾಗಿ ನಾವು ನಡೆಸ್ತಾ ಇದ್ದೀವಿ. ಇದೇನು ಈ ಸೆಂಟ್ರಿನ ಬಂದಿರೋ ಮಾರಮ್ಮ ತಾಯಿ ಅಲ್ಲ, ಊರು ಯಾವಾಗ ಬಾಯಿ ಹಾಕಿರೋ ಅವತ್ತಿನ ಕಾಲದಿಂದ ಊರಿಗೆ ದೊಡ್ಡ ದೇವರು ಇದೆ.